ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರೇನ್ರಿ? ನಾನು ಕೂಡ ಆರಾಮದೇ ನೋಡ್ರಿ. ನೀವೆಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ರೀ. ಇವತ್ತಿನ ರೆಸಿಪಿಯೊಳಗೆ ತುಂಬಾ ಈಸಿಯಾಗಿ ಹಾಗೆಯೇ ಮುಸ್ಲಿಂ ಸ್ಟೈಲಲ್ಲಿ ಯಾವ ರೀತಿಯಾಗಿ ಈ ಬಗಾರ ಅನ್ನನ ಹೆಂಗೆ ಮಾಡ್ತಾರಂತಂದು ನೋಡೋಣ ರೀ. ಮೊದಲಿಗೆ ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ ನೋಡ್ರಿ. ಎಣ್ಣೆನ ಸ್ವಲ್ಪ ಜಾಸ್ತಿನ ಹಾಕೋರಿ, ಅಂದ್ರೆ ಈ ಬಗಾರ ಅನ್ನ ಟೇಸ್ಟ್ ಚಲೋ ಆಕೈತಿ. ಅದಾದಮೇಲೆ ಇದಕ್ಕೆ ನಾನು ಒಂದು 3 ಮೀಡಿಯಮ್ ಸೈಜ್ನಲ್ಲಿ ಇರುವಂತಹ ಈರುಳ್ಳಿನ ನಾನು ಉದ್ದದ್ದಾಗಿ ಹಾಕ್ಕೊಳಕತ್ತೀನಿ ರೀ. ಇದನ್ನು ಉದ್ದದ್ದಾಗಿನೇ ಸೀಳಿ ಹಾಕ್ಕೋಬೇಕು ನೋಡ್ರಿ. ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡಿದ್ದಾದ ನಂತರ ಅವನ್ನ ನಾವು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಎಣ್ಣೆ ಒಳಗನೆ ಇವನ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರ್ತೈತಿ. ಆಮೇಲೆ ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ರೀ. ಒಂದು 10ರಿಂದ 15 ನಿಮಿಷ ನಮಗೆ ಟೈಮ್ ಹಿಡಿತೈತೆ ರೀ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಳ್ಳೋದು. ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗಾದ್ರೆ ಈ ಬಗಾರ ಅನ್ನಕ್ಕೆ ಒಂದು ಟೇಸ್ಟ್ ಬೇರೆ ಬರ್ತೈತೆ ನೋಡ್ರಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ನಾವು ಒಂದು 15ರಿಂದ 20 ನಿಮಿಷ ಮಿಕ್ಸ್ ತಿರುಗಿಸ್ತಾ ಇದ್ವಿ ಅಂತಂದ್ರೆ ಈ ರೀತಿಯಾಗಿ ಬ್ರೌನ್ ಕಲರ್ ಬರ್ತೈತೆ ನೋಡ್ರಿ. ಅದಾದಮೇಲೆ ಇದಕ್ಕೆ ಒಂದು 3 ಪಲಾವ್ ಎಲೆನ ಹಾಕ್ಕೊಳಕತ್ತೀನಿ ನೋಡ್ರಿ. ಪಲಾವ್ ಎಲೆ ಹಾಕಿದ ನಂತರ ಇದನ್ನು ಕೂಡ ಎಣ್ಣೆ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಅದಾದ ನಂತರ ನಾನು ಒಂದು 4ರಿಂದ 5 ಹಸಿರು ಮೆಣಸಿಕಾಯಿನ ಹಾಕ್ಕೋತಾ ಇದ್ದೀನಿ. ನಾನು ಸುಮಾರು ಒಂದು 3ರಿಂದ 4 ಜನಕ್ಕೆ ಆಗುವಷ್ಟು ನಾನು ಈ ಬಗಾರ ಅನ್ನನ ಮಾಡ್ತಾ ಇದ್ದೀನಿ. ನೀವು ಒಂದು ಇಬ್ಬರಿಗೆ ಅಥವಾ 3 ಮಂದಿಗೆ ಎಷ್ಟು ಜನಕ್ಕೆ ಮಾಡ್ತೀರಿ ನೋಡ್ರಿ, ಅಷ್ಟು ನೀವು ಹೆಚ್ಚಿಗೆ ಕ್ವಾಂಟಿಟಿನ ಮಾಡ್ಕೋಬೋದ್ರಿ. ಒಂದು ಗ್ಲಾಸ್ ಅಕ್ಕಿನ ನಾನು ತೊಗೊಂಡಿದ್ದೀನಿ. ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ ನಮಗೆ ಒಂದು 3ರಿಂದ 4 ಜನಕ್ಕೆ ಆಗುವಷ್ಟು ಅನ್ನ ಆಗತ್ತೆ ರೀ. ಸೊ ಅದಕ್ಕಂತ ಹೇಳಿ ಇವಾಗ ಹಸಿರು ಮೆಣಸಿಕಾಯಿ ಒಂದು 5ರಿಂದ 6 ನಾನು ಉದ್ದದ್ದಾಗಿ ಸೀಳಿ ಹಾಕ್ಕೊಳಕತ್ತೀನಿ ನೋಡ್ರಿ. ಅದನ್ನು ಹಾಕ್ಕೊಂಡು ಎಣ್ಣೆ ಒಳಗೆ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಕಟ್ ಮಾಡಿಟ್ಟಿರುವಂತಹ ಪುದೀನ ಸೊಪ್ಪನ್ನು ಹಾಕ್ಕೊಳಕತ್ತೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಪುದೀನ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕ್ರಿ ಈ ಅನ್ನ ಮಾಡೋದಕ್ಕೆ. ಕೊತ್ತಂಬರಿ ಸೊಪ್ಪು ಇದ್ರೆ ಕಂಪ್ಲೀಟಾಗಿ ಹಾಕ್ಕೊಳ್ಳೇಬೇಕು. ಇದನ್ನು ಪುದೀನ ಸೊಪ್ಪು ಇಲ್ಲ ಅಂತಂದರೆ ನಡಿತೈತೆ ರೀ. ಅದನ್ನ ಹಾಕಿಲ್ಲ ಅಂದರೂ ನಡಿತೈತಿ. ಒಂದು ಒಳ್ಳೆ ಘಮ ಬರ್ತೈತಿ ರೀ ಪುದೀನ ಸೊಪ್ಪು ಹಾಕೋದ್ರಿಂದ. ಅವರು ಈ ರೀತಿಯಾಗಿ ಮಾಡೋದ್ರಿಂದನೇ ಈ ಅನ್ನ ಈ ಥರ ಟೇಸ್ಟ್ ಕೊಡ್ತೈತಿ. ಅದಾದಮೇಲೆ ಇದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಅಥವಾ ಒಂದು 2.5 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳಕತ್ತೀನಿ. ನೀವು ಮನೆಯಲ್ಲಿ ಮಾಡಿಟ್ಟಿರುವಂತಹ ಫ್ರೆಶ್ ಆಗಿರುವಂಥದ್ದು ಬೇಕಿದ್ದರೆ ಹಾಕೋಬೋದು. ಕುಟ್ಟಾಣಿ ಒಳಗೂ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತೈತಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅದನ್ನೇ ಹಾಕ್ಕೊಳಕತ್ತಿದ್ದೀನಿ. ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅದಾದಮೇಲೆ ನಾನು ಒಂದು ಹಿಡಿ ಆಗುವಷ್ಟು ಅಂದರೆ ಒಂದು ಬೌಲ್ ಆಗುವಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡ್ರಿ. ಅದನ್ನ ಹಾಕ್ಕೊಂಡಿದ್ದಾದ ನಂತರ ಮತ್ತೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇನ್ ಇಂಗ್ರೀಡಿಯೆಂಟ್. ಅದನ್ನು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತೈತಿ. ಅದನ್ನು ಮನೆಯೊಳಗನ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತಿ ರೀ. ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರಿ ಅಂತಂದರೆ ಕುಟ್ಟಾಣಿ ಒಳಗೆ ಸ್ವಲ್ಪ ತರಿಯಾಗಿ ಕುಟ್ಕೊಂಡು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತೈತಿ. ಈಗ ಇದನ್ನು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಸೀಕ್ರೆಟ್ ಟಿಪ್ಸ್ ಹೇಳ್ತೀನಿ ರೀ ನಾನು. ಅದೇನಪ್ಪ ಅಂತಂದ್ರೆ ನಾನು ಕುಟಾಣಿ ಒಳಗೆ ಒಂದು 3 ಚಕ್ಕೆನ ತೊಗೊಂಡೆ, ಅಂದರೆ ದಾಲ್ಚಿನ್ನಿ ಅಂತೀವ್ರಿ ನಾವು ನಮ್ಮ ಕಡೆ. ದಾಲ್ಚಿನ್ನಿ ಹಾಗೆಯೇ ಒಂದು 3ರಿಂದ 4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳಕತ್ತೀನಿ ನೋಡ್ರಿ. ಈ ರೀತಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಘಮ ಕೊಡ್ತೈತಿ, ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿರ್ತೈತಿ. ಅವರು ಇದನ್ನೇ ಯೂಸ್ ಮಾಡ್ತಾರೆ ನೋಡ್ರಿ. ಡೈರೆಕ್ಟಾಗಿ ನಾವು ಹಾಕೋದ್ರಿಂದ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ. ಈ ರೀತಿ ಕುಟ್ಟಾಣಿ ಒಳಗೆ ಒಂದು ಸ್ವಲ್ಪ ತರಿಯಾಗಿ ನೀವು ಮಿಕ್ಸಿ ಒಳಗೂ ಕೂಡ ಇದನ್ನು ಸಣ್ಣಗೆ ಪುಡಿ ಮಾಡಿಕೊಂಡು ಹಾಕೋಬೋದು ನೋಡ್ರಿ. ಅದನ್ನ ಹಾಕ್ಕೊಂಡು ಅದಾದಮೇಲೆ ನಾನು ಒಂದು 2.5 ಗ್ಲಾಸ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊಳಕತ್ತೀನಿ ನೋಡ್ರಿ. ಹಾಕ್ಕೊಂಡಿದ್ದಾದ ನಂತರ ನಾವು ಇದನ್ನು ನೀರು ಸ್ವಲ್ಪ ಕುದಿಬೇಕ್ರಿ. ಅಲ್ಲಿವರೆಗೂ ನೀರನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀರನ್ನು ಸ್ವಲ್ಪ ಕುದಿಸ್ಕೊಳ್ಳೋಣ. ಅದಾದ ನಂತರ ನೆನೆಸಿ ಇಟ್ಟಿರುವಂತಹ ಅಕ್ಕಿನ ಇದಕ್ಕೆ ಹಾಕ್ಕೊಂಡ್ರೆ ಈ ಬಗಾರ ಅನ್ನನ ತುಂಬಾ ಸಾಫ್ಟಾಗಿ ಹಾಗೆಯೇ ಉದುರಾಗಿ ಬರ್ತೈತೆ ನೋಡ್ರಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಂಡ್ವಿ ಅನ್ನನ ಅಂತಂದರೆ. ಕುಕ್ಕರ್ನೊಳಗಾದರೆ ಏನಾಗ್ತೈತೆ ರೀ ಅಂದರೆ ಎಲ್ಲದೂ ಫುಲ್ಲಾಗಿ ಬೆಂದುಬಿಡ್ತೈತಿ. ಇದ್ರೊಳಗೆ ಪಾತ್ರೆ ಒಳಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಉದುರಾಗಿ ಬರ್ತೈತೆ ಅನ್ನೋದಕ್ಕೋಸ್ಕರ ಪಾತ್ರೆ ಒಳಗೆ ಮಾಡ್ಕೊಳಕತ್ತೀನಿ. ಅದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ ರೀ. ಒಂದು ಗ್ಲಾಸಿಗೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ. ಇವಾಗ ನಾನು ನೆನೆಸಿಟ್ಟಿರುವಂತಹ ಒಂದು 2ರಿಂದ 3 ಸತಿ ನೆನೆಸಿಟ್ಟಿರುವಂತಹ ಅಕ್ಕಿನ ನೀರು ಹೋದಾಡಿದ ಮೇಲೆ, ಅಂದರೆ ನೀರು ಕುದ್ದಿದಾದಮೇಲೆ ನಾನು ಇದನ್ನು ಅಕ್ಕಿನ ಹಾಕ್ಕೊಳಕತ್ತೀನಿ ರೀ. ಮಾಮೂಲಾಗಿ ಎಲ್ಲರೂ ಯೂಸ್ ಮಾಡುವಂತಹ ಅಕ್ಕಿ ಅಂದರೆ ಜೀರಾ ರೈಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಮಾಮೂಲಾಗಿ ನೀವು ಯಾವ್ದು ಯೂಸ್ ಮಾಡ್ತೀರಿ ನೋಡಿರಿ ಆ ಅಕ್ಕಿನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ರೀ. ತುಂಬಾ ಟೇಸ್ಟ್ ಕೊಡ್ತೈತಿ.
ಈ ರೀತಿಯಾಗಿ ಅಕ್ಕಿನ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಮುಚ್ಚಳನ ಮುಚ್ಚಿ ಒಂದು 10-15 ನಿಮಿಷ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಅಕ್ಕಿನ ಅನ್ನನ ಮಾಡಿಕೊಂಡ್ರೆ ತುಂಬಾ ಉದುರಾಗಿ ತುಂಬಾ ಟೇಸ್ಟಿಯಾಗಿರುವಂತಹ ಈ ಬಗಾರನ್ನ ರೆಡಿ ಆಗುತ್ತೆ ನೋಡಿರಿ. ಸಿಂಪಲ್ಲಾಗಿ ಮಾಡ್ಕೊಡುವಂಥದ್ದು, ಹಾಗೆಯೇ ದಿಢೀರಾಗಿನೂ ನಾವು ಮಾಡ್ಕೋಬೋದು ರೀ. ಇದಕ್ಕೆ ಬೇಳೆ ಸಾಂಬಾರು ಅಥವಾ ಏನಾದರೂ ಸಾಗು ಥರ ಮಾಡಿಕೊಂಡ್ರೂ ತುಂಬಾ ಟೇಸ್ಟಿಯಾಗಿರ್ತೈತಿ. ಹಾಗೆ ಇದನ್ನು ತಿಂದರೂ ಕೂಡ ಟೇಸ್ಟು ಹಾಗೇ ಇರ್ತೈತಿ. ಇವಾಗ ನೋಡ್ತಾ ಇದ್ರಲ್ಲ, ಅನ್ನ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಉದುರಾಗಿ ಬಂದೈತೆ ಅಂಥೇಳಿ. ಈ ರೀತಿ ಆದರೆ ಸಾಕ್ರಿ. ಇದನ್ನು ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ. ನೀವು ಕೂಡ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿರಿ. ಹೆಂಗಾಗಿತ್ತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿರಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ರೆಸಿಪಿನ ಶೇರ್ ಮಾಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕೇನ್ರಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ ಹಂಗೆ ನೋಡಕತ್ತೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ.